ಬೆಳಗಾವಿಯಲ್ಲಿ ವಾಲ್ಮೀಕಿ ನಾಯಕರ ಡಿನ್ನರ್ ಮೀಟಿಂಗ್. ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಎಸ್ಟಿ ನಾಯಕರ ಸಭೆ. ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಶ್ರೀಗಳ ನೇತೃತ್ವದಲ್ಲಿ ನಡೆದಂತಹ ಸಭೆ ಅದು. ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಬಸವರಾಜ ತುರ್ವಿಹಾಳ್, ಬಸನಗೌಡ ದದ್ದಲ್, ಚಳ್ಳಕೆರೆ ರಘುಮೂರ್ತಿ, ಜೆಎನ್ ಗಣೇಶ್ ಭಾಗಿಯಾಗಿದ್ರು ಈ ಡಿನ್ನರ್ ಮೀಟಿಂಗ್ನಲ್ಲಿ. ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಮೀಟಿಂಗ್ನ ಸರಣಿಯೇ ನಡೀತಾ ಇದೆ. ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಶ್ರೀಗಳ ನೇತೃತ್ವದಲ್ಲಿ ನಡೆದಂತಹ ಡಿನ್ನರ್ ಮೀಟಿಂಗ್ ಇದು. ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಬಸವರಾಜ ತುರ್ವಿಹಾಳ್, ದದ್ದಲ್ ಮತ್ತು ರಘುಮೂರ್ತಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ಸಭೆ ಬಗ್ಗೆ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಸಮುದಾಯದ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ವಾಲ್ಮೀಕಿ ಸಮುದಾಯದ ನಾಯಕರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ವಾಲ್ಮೀಕಿ ಜಾತ್ರೆ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಅನ್ನೋದು ಸತೀಶ್ ಜಾರಕಿಹೊಳಿ ಹೇಳಿಕೆ. ಬೆಳಗಾವಿಯಲ್ಲಿ ನಡೆಯುವಂಥ ಅಧಿವೇಶನ ಸಂದರ್ಭದಲ್ಲಿ ಪ್ರತಿ ವರ್ಷ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತೀವಿ. ಆ ಸಭೆಯಲ್ಲಿ ಸಮುದಾಯದ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀವಿ. ಮತ್ತು ಜೊತೆಗೆ ಬರುವಂಥ ರಾಜನಹಳ್ಳಿ ವಾಲ್ಮೀಕಿ ಜಾತ್ರೆಯ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. ಸೊ ಈ ಸಾರಿ ಅದನ್ನೇ ನಮ್ಮ ಬಸನಗೌಡ ದದ್ದಲ್ ಅವರು ಮುಂದಿನ ಜಾತ್ರಾ ಸಮಿತಿ ಅಧ್ಯಕ್ಷರಾಗಿ ಅವ್ರ ನೇತೃತ್ವದಲ್ಲಿ ಜಾತ್ರೆ ನಡೀತದೆ. ಮತ್ತು ವಿಶೇಷ ನಮ್ಮ ಬೇರೆ ಬೇರೆ ಸಮಸ್ಯೆಗಳು ರೂಟೀನಾಗಿ ಇದ್ದೇ ಇರ್ತವೆ. ಅವ್ರು ಚರ್ಚೆ ಮಾಡಿ ಯಾರಿಗೆ ಅದನ್ನು ಯಾರ ಮುಖಾಂತರ ಪರಿಹಾರ ಮಾಡಿಕೊಡಬೇಕಂತ ಒಂದು ಸಭೆ. ಇನ್ನು ಡಿನ್ನರ್ ಮೀಟಿಂಗ್ಗೆ ಹೋಗಿಲ್ಲ ಅಂತ KN ರಾಜಣ್ಣ ತಿಳಿಸಿದ್ದಾರೆ. ಸಿಎಂ ಭಾಗಿಯಾಗಿದ್ದಂತಹ ಫಿರೋಜ್ ಸೇಠ್ ಅವರ ಮನೆಯ ಡಿನ್ನರ್ ಮೀಟಿಂಗ್ ಹೋಗಿಲ್ಲ, ಆದರೆ ವಾಲ್ಮೀಕಿ ಸಮಾಜದ ಶಾಸಕರ ಸಭೆಗೆ ಹೋಗಿದೆ. ಸಮುದಾಯದ ಅಭಿವೃದ್ಧಿಯ ಕುರಿತು ಚರ್ಚೆ ಮಾಡಲಾಗಿದೆ. ಇನ್ನುಳಿದಂತೆ ಚರ್ಚೆ ಕುರಿತು ಹೆಚ್ಚಿನ ಮಾಹಿತಿ ಕೊಡೋದಕ್ಕಾಗಲ್ಲ ಅಂತ ತಿಳಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆಗೋ ಕುರಿತು ಕೂಡ ಚರ್ಚೆಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ಉತ್ತರವನ್ನ ನೀಡಲಿಲ್ಲ ರಾಜಣ್ಣ. ಡಿನ್ನರ್ ಮೀಟಿಂಗ್ ನಾನು ಹೋಗಿಲ್ಲ. ನಾನು ನಮ್ಮ ಗುರುಗಳು ಒಂದು ಮೀಟಿಂಗ್ ಕರೆದಿದ್ರು, ಆ ಮೀಟಿಂಗ್ ಹೋಗಿದ್ದೆ. ಡಿನ್ನರ್ ಮೀಟಿಂಗ್ ಹೋಗಿಲ್ಲ. ಕರೆದಿರೋ ಸ್ವಾಮಿಗಳು ಕರೆದಿರೋ ಅಲ್ಲಿ ಹೋಗಿದ್ದೆ. ಆ ಮೀಟಿಂಗ್ನಲ್ಲಿ ಇದ್ದೆ. ಸ್ವಲ್ಪ ಮುಂಚೆ ಬೇರೆ ಕೆಲಸ ಇತ್ತು, ಹೊರಟು ಬಂದ್ಬಿಟ್ಟೆ. ಸೊ ಅದು ಸಮಾಜದಲ್ಲಿ ಏನೆಲ್ಲ ತೊಂದರೆಗಳು ನಡೀತಾ ಇದ್ದಾವೆ ಅದ್ರಗಳ ಬಗ್ಗೆ ಜಿಲ್ಲೆಯಿಂದ ಎಲ್ಲ ಮುಖಂಡರುಗಳು ಬಂದಿದ್ರು. ಆ ಮುಖಂಡರುಗಳು ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಕೇಳಿ ಆ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಎಲ್ಲ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇಡೀ ರಾಜಕೀಯ ಬೆಳವಣಿಗೆಗಳು ಬೆಳಗಾವಿಗೆ ಶಿಫ್ಟ್ ಆಗಿದೆ. ಅದರಲ್ಲಿ ಈ ಡಿನ್ನರ್ ಪಾಲಿಟಿಕ್ಸ್ ಕೂಡ ಸೇರ್ಕೊಂಡಿದೆ ಅಂತ ಅನ್ಸುತ್ತೆ. ಅದರಲ್ಲೂ ನಿನ್ನೆ ನಡೆದಂತಹ 2 ಡಿನ್ನರ್ ಮೀಟಿಂಗ್ಗಳು ಏನ್ ಸೂಚನೆಯನ್ನ ಕೊಡ್ತಾ ಇದೆ? ಅಹಿಂದ ನಾಯಕರ ಮೀಟಿಂಗ್, ವಾಲ್ಮೀಕಿ ಸಮುದಾಯದ ಮೀಟಿಂಗ್, ಏನ್ ಚರ್ಚೆಯಾಗಿರೋದು ಅಂತ? ಪ್ರತಿಮಾ, ಜಮೀನಿಗೆ ಬೇಲಿ ಹಾಕಬಹುದು, ರಾಜಕೀಯಕ್ಕೆ ಬೇಲಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಅದು ಬೆಂಗಳೂರಾದರೂ ಅಷ್ಟೇ, ಬೆಳಗಾವಿ ಆದರೂ ಅಷ್ಟೇ, ದೆಹಲಿ ಆದರೂ ಅಷ್ಟೇ. ಕಾಂಗ್ರೆಸ್ನ ನಾಯಕರು ಅಭಿವೃದ್ಧಿಯ ವಿಚಾರಕ್ಕೆ ಚರ್ಚೆಗೆ ಅಧಿವೇಶನವನ್ನ ನಡೆಸಿದ್ರು ಕೂಡ ಇಲ್ಲೂ ಕೂಡ ರಾಜಕಾರಣ ಜೋರಾಗಿ ನಡೀತಾ ಇದೆ. ವಿಧಾನಸಭೆ ಅಧಿವೇಶನ ಮುಗಿದ ತಕ್ಷಣವೇ ಮೀಟಿಂಗ್ಗಳು, ಪ್ರತ್ಯೇಕವಾದಂತಹ ಡಿನ್ನರ್ಗಳು ಕೂಡ ಜೋರಾಗಿ ನಡೀತಾ ಇದ್ದಾವೆ. ನಿನ್ನೆಯೂ ಕೂಡ 2 ಪ್ರತ್ಯೇಕವಾದಂತಹ ಒಂದು ಡಿನ್ನರ್ ಮೀಟಿಂಗ್ ನಡೆದಿದೆ. ಅದು ಮೇಲ್ನೋಟಕ್ಕೆ ಕೇವಲ ಡಿನ್ನರ್ ಅಂತ ಅನ್ಸಿದ್ರು ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಎಲ್ಲರನ್ನೂ ಒಗ್ಗೂಡಿಸುವಂತಹ ಪ್ರಯತ್ನಗಳನ್ನ ಆಯಾಯ ಸಮುದಾಯದ ನಾಯಕರು ಮಾಡ್ತಿದ್ದಾರೆ ಎನ್ನುವಂಥದ್ದು ಅತ್ಯಂತ ಸ್ಪಷ್ಟ. ರಾಜು ಸೇಠ್ ಅವರ ನಿವಾಸದಲ್ಲಿ ನಿನ್ನೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತಹ ಒಂದು ಡಿನ್ನರ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಬಹುತೇಕ ಸೇರಿದ್ದಂಥವರು ಕೇವಲ ಅಹಿಂದ ವರ್ಗದ ಸಚಿವರು, ಶಾಸಕರು ಮಾತ್ರ ಅಲ್ಲಿ ಜಮಾಯಿಸಿದ್ರು. ರಾಜು ಸೇಠ್ ಅವರು ಮುಖ್ಯಮಂತ್ರಿಗಳನ್ನ ಜೊತೆಗೆ ಒಂದಷ್ಟು ಸಚಿವರನ್ನ ಆಹ್ವಾನ ಕೊಟ್ಟಿದ್ರು. DCM ಅವರು ಆ ಒಂದು ಔತಣಕೂಟಕ್ಕೆ ಹಾಜರಾಗಿರಲಿಲ್ಲ. ಕೇವಲ ಮುಖ್ಯಮಂತ್ರಿಗಳು, ಅವರ ಆಪ್ತ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್, ಉಳಿದಂತಹ CM ಕಾರ್ಯದರ್ಶಿ ನಜೀರ್ ಸೇರಿದಂತೆ ಈ ರೀತಿ ಅಹಿಂದ ವರ್ಗವನ್ನ ಪ್ರತಿನಿಧಿಸುವಂತಹ ನಾಯಕರು ಮಾತ್ರ ನಿನ್ನೆ ನಡೆದಂತಹ CM ಅವರ ಔತಣಕೂಟದಲ್ಲಿ ರಾಜು ಸೇಠ್ ಅವರ ನಿವಾಸದಲ್ಲಿ ಸೇರಿದ್ರು. ಇನ್ನೊಂದು ಕಡೆ ST ವರ್ಗಕ್ಕೆ ಸೇರಿದ ಶಾಸಕರು ಕೂಡ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಡಿನ್ನರ್ ಅನ್ನ ಆಯೋಜನೆ ಮಾಡಿದ್ರು. ಅದರಲ್ಲೂ ಕೂಡ ಕೇವಲ ಒಂದು ವಾಲ್ಮೀಕಿ ಸ್ವಾಮೀಜಿಗಳು ಸಭೆಯಲ್ಲಿ ಹಾಜರಾದರೂ ಕೂಡ ಅದಕ್ಕೆ ಹೊರತುಪಡಿಸಿದಂತ ರಾಜಕೀಯವನ್ನು ಕೂಡ ಚರ್ಚೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ಗೊಂದಲದಿದೆ. ಹೈಕಮಾಂಡ್ ನಾಯಕರು ಯಾವ ಸೂಚನೆಯನ್ನ ಕೊಡ್ತಾರೆ ಅನ್ನೋ ಬಗ್ಗೆ ಇನ್ನೂ ಕೂಡ ಒಂದು ಬಹುತೇಕ ಬೆಳಗಾವಿಯ ಅಧಿವೇಶನ ಮುಗಿದ ಇಬ್ಬರು ನಾಯಕರು ಕೂಡ ದೆಹಲಿಗೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುವ ಮೊದಲು ಏನಾದ್ರೂ ಬೇರೆ ಬೇರೆ ಅವಕಾಶ ಸಿಗಬಹುದಾದ ಬಗ್ಗೆಯೂ ಮಟ್ಟಿಗಿನ ತಂತ್ರಗಾರಿಕೆಗಳು ನಡೀತಾ ಇದ್ದಾವೆ. ಇದೇ ಕಾರಣಕ್ಕೋಸ್ಕರ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ.